ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯನ್ ಕಂಪನಿಯಾದ ಲಾವಾ ತನ್ನ ಅಗ್ನಿ ಸಿರೀಸ್ನ ಮತ್ತೊಂದು ಫೋನನ್ನು ಅಂದರೆ ಲಾವಾ ಅಗ್ನಿ 4 ಎಂಬ ಫೋನನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಲಾಗಿದೆ. ಈ ಫೋನು ಹಲವಾರು ವಿಶೇಷತೆಗಳನ್ನು ಹೊಂದಿದೆ ಅಂತ ಹೇಳಬಹುದು. ಬಿಗ್ ಬ್ಯಾಟ್ರಿ, ಪವರ್ಫುಲ್ ಚಿಪ್ಸೆಟ್, ಸೂಪರ್ ಕ್ಯಾಮ್ರಾ, ಇನ್ನು ಹಲವಾರು ಯೂಸ್ಫುಲ್ ಫೀಚರ್ಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಅದರಿಂದ ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಫೋನ್ ಬಗ್ಗೆ ನಿಮ್ಮಲ್ಲಿ ಏನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ, ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ಲಾವಾ ಅಗ್ನಿ 4 5G ಇದರ ಒಂದು ಡಿಸೈನ್ ಬಗ್ಗೆ ನೋಡಬೇಕಂದ್ರೆ 212 ಗ್ರಾಮ್ ವೇಟ್ ಅನ್ನ ಹೊಂದಿರುವಂಥದ್ದು ಮತ್ತು 8.8 mm ಥಿಕ್ನೆಸ್ ಅನ್ನ ಈ ಫೋನು ಹೊಂದಿರುವಂಥದ್ದು. ಇದಕ್ಕೆ IP64 ರೇಟಿಂಗ್ ಅನ್ನ ಕೊಟ್ಟಿರುವಂಥದ್ದು. ಈ ಫೋನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಸೂಪರ್ ಆಗಿದೆ ಅಂತ ಹೇಳಬಹುದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ 6.78 ಇಂಚಸ್ ಫುಲ್ HD+ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಒಳಗೊಂಡಿದೆ. ಇದು ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಆಗಿರೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುವಂತದ್ದು ಮತ್ತು ಕರ್ವ್ಡ್ ಡಿಸ್ಪ್ಲೇ ಜನ ಬಹಳ ಇಷ್ಟಪಡುವಂತ ಒಂದು ಡಿಸ್ಪ್ಲೇ ಅಂತ ಹೇಳಬಹುದು. ಇದು ಹೆಚ್ಚಿನ ಸೇಲ್ ಆಗುವಂತ ಒಂದು ಡಿಸ್ಪ್ಲೇ ಇರುವಂತ ಮೊಬೈಲ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನು ಕೊಡಲಾಗಿದೆ. ಇದಕ್ಕೆ ಬೆಸೆಲ್ಲೆಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇ ಅನ್ನು ಕೊಟ್ಟಿರುವಂತದ್ದು. 1200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಇದು ಒಳಗೊಂಡಿರುವಂತದ್ದು. ಇದರ ಒಂದು ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದು ಟ್ರಿಪಲ್ ಕ್ಯಾಮ್ರಾವನ್ನ ಒಳಗೊಂಡಿದೆ. 50MP ಪ್ಲಸ್ 8MP ಪ್ಲಸ್ 8MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನ ಹೊಂದಿದೆ ಮತ್ತು 8MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 8MP ಥರ್ಡ್ ಕ್ಯಾಮ್ರಾವನ್ನ ಇದಕ್ಕೆ ಕೊಡಲಾಗಿದೆ. ಇದಕ್ಕೆ LED ಫ್ಲಾಶ್ ಕೂಡ ಇರುವಂತದ್ದು. ಫುಲ್ HD at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಅದರಂತೆ ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಅಷ್ಟೇ ಸೂಪರ್ ಆಗಿ ಕೊಟ್ಟಿರುವಂತದ್ದು. 16MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ. ಇಲ್ಲಿ ಸೆಲ್ಫಿಯನ್ನ ಬಹಳ ಚೆನ್ನಾಗಿ ತೆಗೆದುಕೊಳ್ಳಬಹುದು ಮತ್ತು ಫುಲ್ HD at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಇಲ್ಲಿ ಮಾಡಿಕೊಳ್ಳಬಹುದು. ಇನ್ನು ಇದರ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ಇದಕ್ಕೆ MediaTek Dimensity 8350 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಉತ್ತಮವಾದ ಒಂದು ಚಿಪ್ಸೆಟ್ ಅಂತ ಹೇಳಲಾಗ್ತಾ ಇದೆ. ಇದು ಎಂಥದೇ ಗೇಮ್ ಅನ್ನ ಅಂದ್ರೆ ಹೈ ಲೆವೆಲ್ ಗೇಮ್ ಅನ್ನ ನೀವು ಸ್ಮೂತ್ ಆಗಿ ಆಡ್ಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಇಲ್ಲಿ ಹ್ಯಾಂಗ್ ಆಗುವಂತ ಒಂದು ಸಮಸ್ಯೆ ಬರುವಂಥದ್ದಲ್ಲ ಅಂತ ಹೇಳ್ಬಹುದು. ನೀವು ನಿಮ್ಮ ಡೈಲಿ ಅಪ್ಡೇಟ್ಸ್ಗಳನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಇದು 115 ನಲ್ಲಿ ರನ್ ಆಗುವಂಥದ್ದು. ಇದಕ್ಕೆ 2 years OS ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂಥದ್ದು. ಇದಕ್ಕೆ 8GB ರ್ಯಾಮ್ ಅನ್ನ ಕೊಡಲಾಗಿದೆ. ಈ ರ್ಯಾಮ್ನ ಒಂದು ಟೈಪ್ ಅಂದ್ರೆ LPDDR5X ಆಗಿರುವಂಥದ್ದು. ಬ್ಯಾಟ್ರಿ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬ್ಯಾಟ್ರಿ ಬ್ಯಾಕಪ್ ಅನ್ನ ಕೊಡಲಾಗಿದೆ. ಸುಮಾರು 2 ದಿನ ನಿಮಗೆ ಯಾವುದೇ ಸಮಸ್ಯೆ ಆಗದಂತೆ ಬ್ಯಾಟ್ರಿ ಬ್ಯಾಕಪ್ ಅನ್ನ ಕೊಡುತ್ತದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 7000 mAh ಬ್ಯಾಟರಿಯನ್ನ ಕೊಟ್ಟಿರುವಂಥದ್ದು. ಇದು ಒಳ್ಳೆ ರೀತಿಯಾದ ಒಂದು ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳ್ಬಹುದು. ಇದಕ್ಕೆ ಸಪೋರ್ಟ್ವಾಗಿ 66 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂಥದ್ದು. ಇದು 50% ಚಾರ್ಜ್ ಅನ್ನ ಬರೀ ಕೇವಲ 19 ನಿಮಿಷದಲ್ಲಿ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಇದರೊಂದು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇದರ ಸ್ಟೋರೇಜು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂಥದ್ದು. ಈ ಸ್ಟೋರೇಜ್ ಒಂದು ಟೈಪ್ ಅಂದ್ರೆ USF 4.0 ಆಗಿರುವಂಥದ್ದು. ಇಲ್ಲಿ ಮೆಮರಿಯನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಅಂತ ಅವಕಾಶವನ್ನ ಕೊಡಲಾಗಿಲ್ಲ. ಒಟ್ಟಿನಲ್ಲಿ ಇದು ಒಳ್ಳೆಯ ಫೋನ್ ಅಂತ ಹೇಳ್ಬಹುದು. ಡಿಸ್ಪ್ಲೇ ಆಗಿರ್ಬಹುದು, ಕ್ಯಾಮ್ರಾ ಆಗಿರ್ಬಹುದು, ಬ್ಯಾಟ್ರಿ ವಿಷಯ ಆಗಿರ್ಬಹುದು, ಚಾರ್ಜರ್ ಎಲ್ಲವೂ ಸೂಪರ್ ಆಗಿರುವಂತ ಒಂದು ಮೊಬೈಲ್ ಅಂತ ಹೇಳ್ಬಹುದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಪ್ರೈಸು 23,999 ಆಗಿರುವಂಥದ್ದು. ಈ ಪ್ರೈಸು ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಇದನ್ನ ನೀವು ಕೊಂಡುಕೊಳ್ಳುವಾಗ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.